ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ ಮಗಳು ನಂದಿನಿ ಕೊಲೆ ಬಗ್ಗೆ ಕೆಲವು ಪ್ರಶ್ನೆಗಳು ಕೇಳಬೇಕಾಗಿತ್ತು. ಕೇಳಿ. ನಿಮ್ ಮಗಳು ಕೊಲೆ ಕೇಸಲ್ಲಿ ಕನ್ವಿಕ್ಟ್ ಆಗಿರೋ ಹುಡುಗರು ಶೋಭರಾಜ್ ಮತ್ತು ಜಯಕುಮಾರ್ ನಿಮ್ ಕಾಲೇಜ್ ಸ್ಟೂಡೆಂಟ್ಸಾ? ಹೌದು. ಆ ಹುಡುಗರಿಗೂ ನಿಮಗೂ ಅಥವಾ ನಿಮ್ ಮಗಳಿಗೂ ಆ ಹುಡುಗರಿಗೂ ಏನಾದ್ರೂ ದ್ವೇಷ ಆಯ್ತಾ? ಅಂಥದ್ದೇನಿಲ್ಲ. ಹಾಗಾದ್ರೆ ಆ ಹುಡುಗರು ನಿಮ್ ಮಗಳನ್ನ ಕೊಲೆ ಮಾಡೋದಕ್ಕೆ ಉದ್ದೇಶ? ಐ ಆಮ್ ಸಾರಿ, ನನಗೇನು ಗೊತ್ತಿಲ್ಲ. ನೀವೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದು ನಿಮ್ ಮಗಳ ಕೊಲೆ ಅಷ್ಟೊಂದು ದಾರುಣ್ಯ ಆಗಿದ್ರು ನೀವು ಕಂಪ್ಲೇಂಟ್ ಹಾಕೊಳ್ಳಿಲ್ಲ? ಕಂಪ್ಲೇಂಟ್ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅದಕ್ಕೆ ಕೊಡ್ಲಿಲ್ಲ. ನಿಮ್ ಮಗಳು ನಿಮಗೆ ಅಷ್ಟೊಂದು ಬೇಡವಾಗಿದ್ಲ? ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಾಣಿಗಳು ತಮ್ಮ ಮರಿಗಳ ಮೇಲೆ ಶತ್ರುಗಳು ಅಟ್ಯಾಕ್ ಮಾಡಿದಾಗ ತಮ್ಮ ಪ್ರಾಣನ ಪಣ ತೊಟ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾವೆ. ಅಂತದ್ರಲ್ಲಿ ನಿಮ್ ಮಗಳ ಕೊಲೆಗಾರರು ಯಾರು ಅಂತ ನಿಮಗೆ ಗೊತ್ತಾದ ಮೇಲೂ ಅವ್ರಿಗೆ ಶಿಕ್ಷೆ ಆಗಬಾರ್ದು ಅನ್ನೋಷ್ಟು ಕಠೋರ ಹೃದಯನ ನಿಮ್ದು. ಮಿಸ್ಟರ್ ಸೂರ್ಯ, ಯು ಆರ್ ಇನ್ಸಲ್ಟಿಂಗ್ ಮೀ. ನೋ ಸರ್, ನಾನ್ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾ ಇಲ್ಲ. ನಿಮ್ ಮಗಳ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ ಮಾತಿನ ಅರ್ಥ? ಸತ್ತೋಗಿರೋ ನಿಮ್ ಮಗಳಿಗೆ ನೀವು ತಿಥಿ ಮಾಡ್ತಿದ್ದೀರ ಹೊರತು ಅವಳ ಆತ್ಮಕ್ಕೆ ಶಾಂತಿ ಮಾಡ್ತಾ ಇಲ್ಲ. ನೋಡಿ, ಕಳೆದು ಹೋದ ಘಟನೆಯನ್ನ ನೆನೆಸ್ಕೊಳ್ಳೋದ್ರಿಂದ ಅಥವಾ ಕೆದಕೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ನಮ್ಮನ್ನೇನು ಕೇಳಬೇಡಿ ಪ್ಲೀಸ್. ಇದರಿಂದ ನಿಮಗ್ ಪ್ರಯೋಜನ ಇಲ್ಲದೆ ಇರ್ಬೋದು, ನಮಗ್ ಪ್ರಯೋಜನ ಇದೆ. ನಮ್ಮನ್ ಕೇಳದೆ ನಮ್ಮ ಪರ್ಮಿಷನ್ ತಗೊಳ್ದೆ ಈ ಊರ್ ಬಿಟ್ಟು ನೀವೆಲ್ಲೂ ಹೋಗ್ಬಾರ್ದು. ಎಸ್. ಕಾಫಿ. ಮಿಸ್ಟರ್ ಶಂಕರ್, ಜರ್ನಲಿಸಂ ಸಿಸ್ಟಮ್ ಪ್ರಕಾರವಾಗಿ ಮೋಹನ್ ರಾವ್ ಈ ಪ್ರಜಾಪ್ರಭುತ್ವ ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಬೇಕಾದ ಪ್ರತಿಯೊಂದು ಇಂಪಾರ್ಟೆಂಟ್ ಮ್ಯಾಟರ್ನು ಒಂದು ದಿವಸ ಮುಂಚಿತವಾಗಿ ಡೈರಿಯಲ್ಲಿ ನೋಟ್ ಮಾಡಿದ್ದಾರೆ. ಮೋಹನ್ ರಾವ್ ಮತ್ತು ಅವ್ರ ಕುಟುಂಬದವ್ರು ಕೊಲೆ ಆಗಿದ್ದು ಮಾರ್ಚ್ 18ನೇ ತಾರೀಕು. ಮಾರ್ಚ್ 18ನೇ ತಾರೀಕುವರೆಗೂ ಪಬ್ಲಿಷ್ ಆಗಿರೋ ಪ್ರತಿಯೊಂದು ನ್ಯೂಸು ಈ ಡೈರಿಯಲ್ಲಿ ಎಂಟರ್ ಆಗಿದೆ. ಮಾರ್ಚ್ 19ನೇ ತಾರೀಕು ಪಬ್ಲಿಷ್ ಆಗಬೇಕಾದ ನ್ಯೂಸ್ ಮಾತ್ರ ಇದರಲ್ಲಿಲ್ಲ. ಮಿಸ್ಟರ್ ಶಂಕರ್, ಮುಂದಿನ ದಿನ ಪಬ್ಲಿಷ್ ಆಗಬೇಕಾದ ನ್ಯೂಸ್ ನ ಪ್ರತಿದಿನ ಎಷ್ಟು ಗಂಟೆಗೆ ಫೈನಲೈಸ್ ಮಾಡ್ತೀರಾ? ವಿತಿನ್ 8 ಸರ್. ಮಾರ್ಚ್ 18ನೇ ತಾರೀಕು 8 ಗಂಟೆ ಒಳಗೆ ಫೈನಲೈಸ್ ಆದ ನ್ಯೂಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ನ್ಯೂಸ್ ಇರ್ಲಿಲ್ವಾ? ಅಥವಾ ಇದ್ರು ಮೋಹನ್ ರಾವ್ ಅವ್ರ ಡೈರಿಯಲ್ಲಿ ಎಂಟರ್ ಮಾಡೋದನ್ನ ಮರ್ತಿದ್ರ? ಯಾಕೆಂದ್ರೆ ಅವ್ರ ಕೊಲೆ ಆಗಿದ್ದು ಅದೇ ದಿನ ರಾತ್ರಿ 9 ಗಂಟೆಗೆ. ರಾತ್ರಿ 8 ಗಂಟೆ ಒಳಗೆ ಫೈನಲೈಸ್ ಆದ ನ್ಯೂಸ್ ನಲ್ಲೇ ಈ ಮಾಸ್ ಮರ್ಡರ್ನ ಗುಟ್ಟು ಅಡಗಿದೆ ಅಂತ ನನಗನ್ಸುತ್ತೆ. ಅವತ್ತಿನ ನ್ಯೂಸ್ ಅಲ್ಲಿ ಅಂತ ಕಾಂಟ್ರವರ್ಷಿಯಲ್ ಮ್ಯಾಟರ್ ಯಾವ್ದಾದ್ರು ಇತ್ತಾ ಮಿಸ್ಟರ್ ಶಂಕರ್? ಸರ್, ಮೆಡಿಕಲ್ ಕಾಲೇಜ್ ಚೇರ್ಮನ್ ಮಗಳು ನಂದಿನಿನ್ ಕೊಲೆ ಮಾಡಿದ ಇಬ್ಬರು ಹುಡುಗರ ಅಕೌಂಟ್ ನಲ್ಲಿದ್ದ 2 ಲಕ್ಷ ರೂಪಾಯಿ ಹಣ ಈಗಿನ ಸಿಎಂ ಹರಿಶ್ಚಂದ್ರ ಪ್ರಸಾದ್ ಅವರ ಪರ್ಸನಲ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗಿತ್ತು ಅನ್ನೋ ವಿಷಯನ ಬ್ಯಾಂಕಿಂದ ಕಲೆಕ್ಟ್ ಮಾಡಿ ಈ ಕೊಲೆ ಹಿಂದೆ ಸಿಎಂ ಅವರ ಕೈವಾಡ ಇದೆಯೇ ಅನ್ನೋ ಸಂಶಯಾಸ್ಪದ ಹೆಡ್ಲೈನ್ಸೇ ಅವತ್ತಿನ ಮುಖ್ಯ ವಿಷಯ ಆಗಿತ್ತು ಸರ್. ನೀವು ಹೇಳ್ತಾ ಇರೋ ಇಂಪಾರ್ಟೆಂಟ್ ನ್ಯೂಸ್ ಇದೆ ತಾನೆ? ಹೌದು ಸರ್. ಸೊ ಈ ಡೈರಿ ಪ್ರಕಾರವಾಗಿ ಮತ್ತು ಆ ಪೇಪರ್ ನಲ್ಲಿರೋ ಡೀಟೇಲ್ಸ್ ಪ್ರಕಾರವಾಗಿ ಚೀಫ್ ಮಿನಿಸ್ಟರ್ ಆ ಹುಡುಗರನ್ನ ನಂದಿನಿ ಕೊಲೆ ಮಾಡೋದಕ್ಕೆ ಪ್ರವೋಕ್ ಮಾಡಿದ್ರು ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಇದೇ ವಿಷಯನ ಎಡಿಟರ್ ಮೋಹನ್ ರಾವ್ ಅವರು ಮಾರ್ಚ್ 19ನೇ ತಾರೀಕಿನ ಪೇಪರ್ ನಲ್ಲಿ ಹೆಡ್ಲೈನ್ ಮಾಡಿ ಹೈಲೈಟ್ ಮಾಡಬೇಕು ಅಂತಿದ್ರು. ಮಾಸ್ ಮರ್ಡರ್ ಆಗಿದ್ದಕ್ಕೋಸ್ಕರ ನಾನೇ ಈ ವಿಷಯ ಚಿಕ್ಕದ್ ಮಾಡಿದೆ. ಮಾರ್ಚ್ 19ನೇ ತಾರೀಕು ನಿಮ್ ಪೇಪರ್ ಪಬ್ಲಿಷ್ ಆಗಿರೋ ಈ ಸಿಎಂ ಮ್ಯಾಟ್ರು ಬೇರೆ ಪೇಪರ್ ಪಬ್ಲಿಷ್ ಆಗಿತ್ತಾ? ಇಲ್ಲ ಸರ್, ಪಬ್ಲಿಷ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಮೋಹನ್ ರಾವ್ ಅವರು ಕಷ್ಟಪಟ್ಟು ಕಲೆಕ್ಟ್ ಮಾಡಿದ ಸೀಕ್ರೆಟ್ ನ್ಯೂಸ್ ಇದು. ಯು ಆರ್ ರೈಟ್. ಇದರ ಸಿಕ್ಕಿರೋ ರಿಪೋರ್ಟ್ಸ್ ಪ್ರಕಾರವಾಗಿ ಚೀಫ್ ಮಿನಿಸ್ಟರ್ ನಂದಿನಿ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಮೋಹನ್ ರಾವ್ ಕನ್ಫರ್ಮ್ ಮಾಡಿಕೊಂಡು ಅದನ್ನ ಅವ್ರ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿ ಹೈಲೈಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ರು. ಅನ್ಫಾರ್ಚುನೇಟ್ಲಿ ಅವತ್ತೇ ಅವ್ರ ಕೊಲೆ ಆಯ್ತು. ಇದೆಲ್ಲ ನೋಡಿದ್ರೆ
ಚೀಫ್ ಮಿನಿಸ್ಟರ್ಗೂ ನಂದಿನಿ ಕೊಲೆಗೂ ಮಾಸ್ ಮರ್ಡರ್ಗೂ ಲಿಂಕ್ ಇದೆ ಅಂತ ಕನ್ಫರ್ಮ್ ಆಗ್ತಾ ಇದೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಈಗ ಮಾತಾಡಿದ ವಿಷಯ ನಮ್ಮಲ್ಲೇ ಇರಲಿ. ಓಕೆ ಸರ್. ಮಹೇಶ್ ಸರ್, ಚೀಫ್ ಮಿನಿಸ್ಟರ್ ನಂದಿನಿ ಕೊಲೆಯಲ್ಲಿ ಇನ್ವಾಲ್ವ್ ಆಗಿರೋ ವಿಷಯನ ಇವತ್ ನಾವು ಪ್ರಶ್ನೆಲ್ಲಿ ಮಾತಾಡಿದ್ವಿ. ಅದು ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿದ್ವಾ? ಎಲ್ಲೂ ಇಲ್ಲ ಸರ್. ಇವತ್ತೇ ನಮ್ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಸೊ ಪ್ರಶ್ನೆಲ್ ನಡೆಯೋ ಪ್ರತಿಯೊಂದು ವಿಷಯನೂ ಯಾರೋ ಲೀಕ್ಔಟ್ ಮಾಡ್ತಿದ್ದಾರೆ. ಶತ್ರು ಹೊರಗಡೆವನಾದ್ರೆ ಮನೆಯವರೆಲ್ಲ ಒಗ್ಗಟ್ಟಾಗಿ ಎದುರಿಸಬಹುದು. ಮನೆ ಒಳಗೆ ಇರೋ ಶತ್ರುನ ಮಟ್ಟ ಹಾಕೋದು ಕಷ್ಟ. ನಿನ್ನ ಹೆಸರೇನು? ರವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? ಸುಮಾರು 6 ವರ್ಷದಿಂದ ಮಾಡ್ತಿದ್ದೀನಿ. ಎಷ್ಟು ಸಂಬಳ ಕೊಡ್ತಾರೆ? 850. ಬರೀ 850 ರೂಪಾಯಿ ಸಂಬಳ ತಗೊಂಡು ಇಷ್ಟೆಲ್ಲ ಆಡಂಬರವಾಗಿರಕ್ಕಾಗುತ್ತಾ? ನಮ್ ತಂದೆ ಶ್ರೀಮಂತರು, ಶೋಕಿ ಮಾಡ್ತೀನಿ. ಓ, ಶ್ರೀಮಂತರ ಮಗ ಆಗಿದ್ದು ಬರೀ 850 ರೂಪಾಯಿ ಕೆಲಸ ಮಾಡ್ತೀಯಾ? ಏನ್ ಸರ್ ಹೇಳ್ತಿದ್ದೀರಾ? ಕೆಲಸ ಮಾಡೋದೇ ತಪ್ಪ? ಕೆಲಸ ಮಾಡೋದ್ ತಪ್ಪಲ್ಲ, ತಪ್ಪು ಕೆಲಸ ಮಾಡೋದ್ ತಪ್ಪು. ನಿಮ್ ತಂದೆ ಪ್ಯಾರಲೈಸ್ ಪೇಷಂಟ್, ನಿನ್ 3 ಜನ ತಂಗಿರು, 2 ತಮ್ಮಂದ್ರಿದ್ದಾರೆ. ಲೈಫ್ ಲೀಡ್ ಮಾಡೋದು ಡಿಫಿಕಲ್ಟ್ ಆಗಿ ಕಲ್ಪ್ರಿಟ್ ಕೆಲಸಕ್ಕೆ ಕೈ ಹಾಕಿದೆ. ಐ ನೋ ಎವ್ರಿಥಿಂಗ್. ನಂದಿನಿ ಕೊಲೆ ಕೇಸಲ್ಲಿ ಸಿಎಂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮ್ಯಾಟರ್ನ ಮೋಹನ್ ರಾವ್ ಪಬ್ಲಿಷ್ ಮಾಡ್ತಾರೆ ಅಂತ
ಸಿಎಂಗೆ ಇನ್ಫಾರ್ಮ್ ಮಾಡಿದಕ್ಕೆ ಎಷ್ಟು ದುಡ್ಡು ತಗೊಂಡೆ? ನಾನಂತ ಕೆಲಸ ಮಾಡಿಲ್ಲ ಸರ್. ಸುಳ್ಳು ಹೇಳ್ಬೇಡ. ಆಗ್ಲೇ ಒಂದ್ ಸುಳ್ಳು ಹೇಳಿದ್ಯಾ, ಮತ್ತೆ ಇನ್ನೊಂದ್ ಸುಳ್ಳು ಹೇಳೋ ಪ್ರಯತ್ನ ಮಾಡಬೇಡ. ಎಷ್ಟು ತಗೊಂಡೆ? 25,000? ಇಲ್ಲ ಸರ್. 50,000? ಇಲ್ಲ ಸರ್. 75,000? ಇಲ್ಲ ಸರ್. 2 ಲಕ್ಷ? ಇಲ್ಲ ಸರ್. 3 ಲಕ್ಷ? ಇಲ್ಲ ಸರ್. 4? ಇಲ್ಲ ಸರ್. 5? ಇಲ್ಲ ಸರ್. ಎಷ್ಟು ತಗೊಂಡೆ? 1 ಲಕ್ಷ.